ವಿವೋ V50 ಆದ್ಮೇಲೆ ಇರುವಂತಹ ಬಜೆಟ್ ಕ್ಯಾಮ್ರಾ ಕಿಂಗ್ ವಿವೋ V50e ಇವತ್ತೇ ಲಾಂಚ್ ಆಗ್ತಿದೆ. ಸೊ ನನ್ನ ಪ್ರಕಾರ ಈ ಫೋನ್ 27 29 ಸಾವಿರ ಲಾಂಚ್ ಆಗ್ಬಹುದು. ಸೊ ಈ ಪ್ರೈಸ್ ನಲ್ಲಿ ಈ ಫೋನ್ ಕೊಂಡ್ಕೋಬಹುದಾಗಿರುವಂತಹ ಪ್ರೋಸ್ ಕಾನ್ಸ್ ಕ್ಯಾಮ್ರಾ ಬ್ಯಾಟರಿ ಪರ್ಫಾರ್ಮೆನ್ಸ್ ಎಲ್ಲ ವಿಷಯಗಳನ್ನ ತಿಳ್ಕೋಣ. 18+108 1944 ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಾಗಿ ಬಾಕ್ಸ್ ನೋಡಕ್ಕೆ ತುಂಬಾ ಸಿಂಪಲ್ ಆಗಿದೆ. ಸೊ ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಆಕ್ಸೆಸರೀಸ್ ನೋಡಕ್ ಸಿಗುತ್ತೆ. 90 ವ್ಯಾಟ್ನ ಪವರ್ ಬಟನ್ಗೆ ಪ್ರೀ ಇನ್ಸ್ಟಾಲ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಕೊಡಿದ್ರೆ ಕಾಳಜಿ ವಹಿಸ್ಬಿಟ್ಟು ಈ ಕೇಸ್ ನ ಒಂದ್ಸರ್ತಿ ನೋಡ್ಕೋಬಹುದು. 4 ಎಡ್ಜಸ್ಗೆ ಎಕ್ಸ್ಟ್ರಾ ಬಂಪ್ ಒಂದಿಗೆ ತುಂಬಾ ಸೆಕ್ಯೂರ್ ಆಗಿ ಇದನ್ನ ಬಿಲ್ಡ್ ಮಾಡಿದ್ರೆ. ಸೊ ಒಂದ್ಸರ್ತಿ ಲೈವ್ ಆಗಿ ನಿಮ್ಮ ಮುಂದೆ ಡ್ರಾಪ್ ಟೆಸ್ಟ್ ಮಾಡ್ತೀನಿ. ಓ ಮ್ಯಾನ್, ಎಸ್ ಇಲ್ಲಿ ಎಷ್ಟೊಂದು ಬಂಪ್ ಆಯ್ತು ನೋಡ್ಕೋಬಹುದು. ಇನ್ನು ಫ್ರಂಟ್ ಇಂದ ಬಿಡ್ತೀನಿ. ಓ ಮ್ಯಾನ್, ನಥಿಂಗ್. ಈ ಸ್ಮಾರ್ಟ್ ಫೋನ್ ಏನೂ ಆಗಿಲ್ಲ. ಮುಂದಿನ ಸೈಡ್ಗೂ ಕೂಡ ಇದು ಕವರ್ ಮಾಡುತ್ತೆ ಮತ್ತು ಒಟ್ಟಾರೆ 360 ಇದಕ್ಕೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಕೊಡಿದ್ರೆ. ಮತ್ತೆ ಲಾಸ್ಟ್ ಇಯರ್ ಫ್ರಂಟ್ ಸ್ಕ್ರೀನ್ ಅಲ್ಲಿ ಯಾವುದೇ ಗ್ಲಾಸ್ ಪ್ರೊಟೆಕ್ಷನ್ ಕೊಟ್ಟಿದ್ರು, ಬಟ್ ಯಾವ್ದಂತ ಮೆನ್ಷನ್ ಮಾಡಿಲ್ಲ. ಬಟ್ ಈ ಸರ್ತಿಯಲ್ಲಿ ಶಾರ್ಟ್ ಎಕ್ಸ್ಟೆನ್ಷನ್ ಒಂದು ಹೊಸ ಗ್ಲಾಸ್ ನಲ್ಲಿ ಆಡ್ ಮಾಡಿದ್ರೆ. ಇದು ಗೊರಿಲ್ಲಾ ಗ್ಲಾಸ್ಗಿಂತ ಟಫ್ ಏನೋ ಅಲ್ಲ, ಬಟ್ ಒಂದು ಪ್ರೊಟೆಕ್ಷನ್ ಅಂದ್ರೂ ಒಳ್ಳೇದು ಕೊಡಿದಾರೆ ಈ ಸರ್ತಿ. ಮತ್ತು ಈ ಸ್ಮಾರ್ಟ್ ಫೋನ್ ಲಾಸ್ಟ್ 4 ಡೇಸ್ ಇಂದ ಯೂಸ್ ಮಾಡ್ತಿದ್ದೀನಿ. ಸೊ ಇದರಿಂದ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಇನ್ನೆಲ್ಲ ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ. ಬಟ್ ಯಾವಾಗ ಇದನ್ನ ಇನ್ ಹ್ಯಾಂಡ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಒಂದು ಬ್ಯಾಕ್ ಅಲ್ಲಿ ಇಲ್ಲಿ ಯಾವುದೇ ಗ್ಲಾಸ್ ಕೊಟ್ಟಿಲ್ಲ, ಪ್ಲಾಸ್ಟಿಕ್ ಮೆಟಲ್ ಕೊಡಿದ್ರೆ. ಫ್ರೇಮ್ಸ್ ಕೂಡ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇದೆ. ಈಸಿಯಾಗಿ ಸ್ಕ್ರಾಚಸ್ ಮತ್ತೆ ಸ್ವಲ್ಪ ಏನಾದ್ರು ತಿಕ್ಕತಪ್ಪ ಅಂತಂದ್ರೆ ಇಲ್ಲಿ ಕಲರ್ ಹೋಗುತ್ತೆ, ಬಟ್ ಕೇಸ್ ಹಾಕೊಂಡು ಯೂಸ್ ಮಾಡಬಹುದು. ಮತ್ತೆ ವಿವೋ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಮತ್ತು ಯುನೀಕ್ ಆಗಿರೋದು ಕ್ಯಾಮ್ರಾ ಮತ್ತು ಡಿಸೈನ್ ಅಲ್ಲೇ. ಹೀಗಾಗಿ ಕ್ಯಾಮ್ರಾ ಡಿಸೈನ್ ಅಲ್ಲಿ ತುಂಬಾ ಚೇಂಜಸ್ ಆಗಬೇಕಾಗಿತ್ತು. ಬಟ್ ಲಾಸ್ಟ್ ಇಯರ್ ನ V40e ನ ಡಿಸೈನ್ ಮತ್ತು V40 Pro ನ ಡಿಸೈನ್ ಆಲ್ಮೋಸ್ಟ್ ಅದೇ ಸೇಮ್ ಕ್ಯಾಮ್ರಾ ಕೂಡ ಹೋಗ್ಬಂದಿದೆ. ಸೊ ಡೆಫಿನೆಟ್ಲಿ ವಿವೋ ಇಲ್ಲಿ ಚೇಂಜಸ್ ಮಾಡಬೇಕಾಗಿತ್ತು. ಬಟ್ ಸ್ಟಿಲ್ ಕಲರ್ ಆಪ್ಷನ್ಸ್ ಬಂದಿಗೆ ಸ್ವಲ್ಪ ಯುನೀಕ್ ಆಗಿರುವಂತಹ ಡಿಸೈನ್ ತಗೊಂಡ್ಬಂದಿದ್ದಾರೆ ಅಷ್ಟೇ. ಇನ್ನು ಫ್ರಂಟ್ ಆಗಿರುವಂತಹ ಡಿಸ್ಪ್ಲೇ ಬಂದ್ರೆ ಇಲ್ಲಿ ಅಪ್ಗ್ರೇಡ್ ಮಾಡಿದ್ರೆ 6.77 ಇಂಚಸ್ ಇರುವಂತಹ ಫುಲ್ HD+ ಕ್ವಾಡ್ ಕರ್ವ್ಡ್ AMOLED 120 ರಿಫ್ರೆಶ್ ಒಂದಿಗೆ ಒಂದು ಒಳ್ಳೆ ಡಿಸ್ಪ್ಲೇ ನ ಕೊಡಿದ್ರೆ. ಮತ್ತೆ ಇಲ್ಲಿ 18 ಮಿನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ಕೊಡಿದ್ರೆ. ಲಾಸ್ಟ್ ಇಯರ್ ಕೂಡ ಸೇಮ್ ಸೈಜ್ ಇತ್ತು, ಬಟ್ ಈ ಸರ್ತಿ ಕ್ವಾಡ್ ಕರ್ವ್ಡ್ ಟ್ರೆಂಡ್ ಒಂದಿಗೆ ಒಳ್ಳೆ ಕೆಲಸ ಮಾಡಿದೆ. ಡಿಸ್ಪ್ಲೇ ಮಾತ್ರ ಸಖತ್ ಆಗಿದೆ. ಲಾಸ್ಟ್ 3-4 ಡೇಸ್ ಅಲ್ಲಿ ತುಂಬಾ ಯೂಟ್ಯೂಬ್ ವಿಡಿಯೋಗಳು ಮತ್ತೆ ಬೇರೆ ಬೇರೆ ಅಮೆಝಾನ್ ಅಲ್ಲಿ ಪ್ರೈಮ್ ಅಲ್ಲಿ ಕೂಡ ಕಂಟೆಂಟ್ಸ್ ನೋಡ್ಕೊಂಡಿದ್ದೀನಿ. ಇಲ್ಲಿ HDR ಕೂಡ ಸಪೋರ್ಟ್ ಆಗುತ್ತೆ ಮತ್ತು 4K HDR ನೀವು ಯೂಟ್ಯೂಬ್ ಅಲ್ಲಿ ಒಳ್ಳೆ ಕ್ವಾಲಿಟಿ ವಿಡಿಯೋ ಕೂಡ ನೋಡ್ಕೋಬಹುದು. ಯಾವುದೇ ಲ್ಯಾಗ್ ಆಗಲಿ ಇಂಥ ಇಶ್ಯೂಗಳನ್ನ ಇಲ್ಲಿ ಕಂಡಿಲ್ಲ. ಎವನ್ ಇದರಿಂದ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ ನೋಡ್ಕೋಬಹುದು. ನಾನು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅನ್ಲಾಕ್ ಆಗುತ್ತೆ. ಅಂಡ್ ಬ್ರೈಟ್ನೆಸ್ ಅಲ್ಲಿ ಕೂಡ ಏನು ಕನ್ಫ್ಯೂಸ್ ಇಲ್ಲ ಆಯ್ತಾ. ಇಂಡೋರ್ ಔಟ್ ಎಲ್ಲ ಕಡೆ ಟೆಸ್ಟ್ ಮಾಡಿದೆ. ಹೊರಗಿನ ಸೈಡ್ ಕೂಡ ಕೆಲವೊಂದು ನೋಟಿಫಿಕೇಶನ್ಸ್ ಎಲ್ಲ ಓದಬೇಕಾದ್ರೆ ಯಾವುದೇ ಇಶ್ಯೂ ಇಲ್ಲ, ತುಂಬಾ ಬ್ರೈಟರ್ ಆಗಿದೆ. ಬಾಕಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಒಂದಿಗೆ ಇಲ್ಲಿ ಹೇಳ್ಕೊಳ್ಳುವಾಗೆ ತುಂಬಾ ಲೌಡ್ ಏನೋ ಸೌಂಡ್ ಇಲ್ಲ, ಬಟ್ ಇದಂತ ಕ್ವಾಲಿಟಿ ಮತ್ತು ಏನೊಂದು ಓಕಲ್ಸ್ ಗಳಿದೆ ಇದು ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತೆ. ಒಂದ್ಸರ್ತಿ ನಿಮಗೆ ಲೈವ್ ಆಗಿ ಪ್ಲೇ ಮಾಡಿ ತೋರಿಸ್ತೀನಿ ನಾನು. ಎಸ್, ಇರುವಂತಹ ಒಂದು ಲೆವೆಲ್ಗೆ ಚೆನ್ನಾಗಿರುವಂತಹ ಸ್ಪೀಕರ್ ನ ಕೂಡ ಕೊಡಿದ್ರೆ. ಮತ್ತೆ ಈ ಸರ್ತಿ ಡಿಸ್ಪ್ಲೇ ಅಲ್ಲಿ ಯಾವುದೇ ಕನ್ಫ್ಯೂಸ್ ಮಾಡಿಲ್ಲ. ನಿಜವಾಗ್ಲೂ ಒಳ್ಳೆ ಡಿಸ್ಪ್ಲೇ ಇದೆ, ಒಳ್ಳೆ ಕಲರ್ಸ್ ಗಳಿದೆ. ನನಗೆ ಇಷ್ಟ ಆಯ್ತು ಗುರು. ಇನ್ ಪರ್ಫಾರ್ಮೆನ್ಸ್ ಅಲ್ಲಿ ಲಾಸ್ಟ್ ಇಯರ್ ವಿವೋ V40e ನಲ್ಲಿ ಏನ್ 7300 ಚಿಪ್ಸೆಟ್ ನ ಕೊಡಿದ್ರು, ಸೇಮ್ ಅದೇ ಚಿಪ್ಸೆಟ್ ನ ಈ ಸರ್ತಿ ಕೂಡ ಈ V50 ನಲ್ಲಿ ಆಡ್ ಮಾಡಿದ್ರೆ. ಬಟ್ ಇಲ್ಲಿ ಈ ಸರ್ತಿ ವಿವೋ ತಪ್ಪು ಮಾಡಿ ಅಂತ ಅನ್ಕೋತೀನಿ. ಏನಾದ್ರು ಸ್ವಲ್ಪನಾದ್ರೂ ಅಪ್ಗ್ರೇಡ್ ಇರಬೇಕಾಗಿದ್ದು ಗುರು. ಹಿಂದಿನ ವರ್ಷದ ಸ್ಟಾಕ್ ಪ್ರೊಸೆಸರ್ ನೀವು ಈ ವರ್ಷ ಆಡ್ ಮಾಡ್ತಿದ್ರಪ್ಪ ಅಂತಂದ್ರೆ ಇದು ಸರಿ ವಿಷಯ ಅಲ್ಲ. ಮತ್ತೆ ನಾನು ಪ್ರೊಸೆಸರ್ ಬಗ್ಗೆ ಕೂಡ ಜಾಸ್ತಿ ಮಾತಾಡಕ್ಕೆ ಎಕ್ಸೈಟೆಡ್ ಇಲ್ಲ. ಈ ಫೋನ್ ಅಲ್ಲಿ ಒಂದು ಲೆವೆಲ್ ಗೇಮ್ ಪ್ಲೇ ಆಟಾಡ್ಕೋಬಹುದು. ಬೇರೆ ಫೋನ್ಸ್ ಕೂಡ 25,000 ರೂಪಾಯಿ ನಿಮಗೆ 7300 ಚಿಪ್ಸೆಟ್ ನ ಆಡ್ ಮಾಡೇ ಇದ್ದಾರೆ. ಬಟ್ ಅದೆಲ್ಲ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಫೋನ್ ಅಲ್ಲ. ಬಟ್ ವಿವೋ ಲಾಸ್ಟ್ ಇಯರ್ ಈ ಚಿಪ್ಸೆಟ್ ನ ಕೊಡಿ ಅಂದ್ರೆ ಇಲ್ಲಿ ಅಪ್ಗ್ರೇಡ್ ಬೇಕಿತ್ತು. ನಾನು 29 ರೂಪಾಯಿ ಕೊಡ್ತಿದ್ದೀನಿ ಅಂದ್ರೆ ಇಲ್ಲಿ ಸ್ವಲ್ಪ ಕಂಜೂಸಿ ಮಾಡಿದೆ ವಿವೋ. ಇಷ್ಟಕ್ಕೂ ವಿವೋ ಸ್ಪಷ್ಟವಾಗಿ ಹೇಳ್ತಾರೆ, ನಿಮಗೆ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಬೇಕಪ್ಪ ಅಂದ್ರೆ ವಿವೋ V ಸೀರೀಸ್ ಅಥವಾ ವಿವೋ ಫೋನ್ ಯೂಸ್ ಮಾಡಿ. ಅವ್ರ ನಿಮಗೆ ನಮ್ಮ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ನಿಮಗೆ ಐಕ್ಯೂ ಅಂತ ಹೊಸ ಬ್ರ್ಯಾಂಡ್ ತಗೊಂಡ್ಬಂದಿದ್ವಿ, ಇದನ್ನ ತಗೊಳ್ಳಿ ಅಂತ ಹೇಳ್ತಿದ್ರೆ. ಅದರ್ವೈಸ್ ನೀವು ಕ್ಯಾಮ್ರಾ ಫೋನ್ ಬೇಕಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗ್ಲೇಬೇಕು. ಬಾಕಿ 8GB 128GB ಆಪ್ಷನ್ ಒಂದಿಗೆ UFS 2.2 ಮತ್ತು LPDDR4 RAM ಕೊಡ್ತಿದ್ದಾರೆ. ಇಲ್ಲಿ ಕೂಡ ಸ್ವಲ್ಪ ಕಂಜೂಸಿ ಮಾಡಿದಾರೆ ಅಂತ ಹೇಳ್ಕೋಬಹುದು. ಅಟ್ಲೀಸ್ಟ್ 3.1 ಆದ್ರೂ ಆಪ್ಷನ್ ಕೊಡಬೇಕಾಗಿತ್ತು. ಬಾಕಿ ಸಾಫ್ಟ್ವೇರ್ ಬಂದ್ವಿಪ್ಪ ಅಂದ್ರೆ ಔಟ್ ಆಫ್ ದ ಬಾಕ್ಸ್ Android 15 ಒಂದಿಗೆ ಇವರದೇ ಆದ ಫನ್ ಟಚ್ OS 15 ಕೊಡ್ತಿದ್ರೆ. ಒಂದು ಬ್ರಾಡ್ ಬೇಸ್ ಹೇಳ್ತಾ ಇದ್ರೆ ನೀವು ಕ್ಲಿಯರ್ ಆಗಿ ಇಲ್ಲಿಂದಾನೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಜೊತೆಗೆ ಈ ಸ್ಮಾರ್ಟ್ ಫೋನ್ ಗೆ 3+4 years ನ OS ಅಪ್ಡೇಟ್ ಕೊಡ್ತಿದ್ದಾರೆ. ಸೊ ಯೂಸೇಜ್ ಅಲ್ಲಿ ಆನಿಮೇಷನ್, ಆಪ್ ಓಪನಿಂಗ್ ಯಾವುದೇ ಇಶ್ಯೂ ಇಲ್ಲ, ತುಂಬಾ ಸ್ಮೂತ್ ವರ್ಕ್ ಆಗುತ್ತೆ. ಆದ್ರೆ ವಿವೋ ಇದರಲ್ಲಿ ಏನ್ ಹೊಸದಾಗಿ ಅಪ್ಗ್ರೇಡ್ ಮಾಡ್ದಂಗಿದೆ, ಹೊಸ ಫೋನ್ ಏನೋ ಬಂದಿದೆ, ಬಟ್ ಹೊಸದಾಗಿ ಏನೋ ಅಪ್ಗ್ರೇಡ್ ಕಾಣಿಸ್ತಾನೆ ಇಲ್ಲ. ಯಾವಾಗ ಐಫೋನ್ ಅಂತ ಕ್ಯಾಮ್ರಾಗ್ ಬರ್ತೀವಿ ನಮ್ಮಲ್ಲ. ಲಾಸ್ಟ್ ಇಯರ್ ಏನ್ ಸೆನ್ಸರ್ ನ ಕೊಟ್ಟಿದ್ರು ಅದನ್ನ ಈ ಸರ್ತಿ ಹೊಸದಾಗಿ V50e ನಲ್ಲಿ ಕೂಡ ಸೇಮ್ ಅದೇ ಆಸ್ ಇಟ್ ಈಸ್ ಎಲ್ಲ ಸೆನ್ಸರ್ಸ್ ನ ಆಡ್ ಮಾಡಿದ್ರೆ. ಬಟ್ ಕ್ಯಾಮ್ರಾ ಅಪ್ಗ್ರೇಡ್ ಆಗಿಲ್ಲ ಅಂತ ಹೋಗ್ಬಿಡಿ, ತುಂಬಾ ಅಪ್ಗ್ರೇಡ್ ಆಗಿದೆ. ಸೊ ರಿಯಲಿ ಮೇನ್ ಅದೇ 50 ಮೆಗಾ ಪಿಕ್ಸೆಲ್ ನ ಸೋನಿ IMX882 ಸೆನ್ಸರ್ ಒಂದಿಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತು ಅದೇ ಪೋರ್ಟ್ರೇಟ್ 2.0 ಆರಾ ಲೈಟ್ ಜೊತೆಗೆ ಫ್ರಂಟ್ ಅಲ್ಲಿ ಕೂಡ 50 ಮೆಗಾ ಪಿಕ್ಸೆಲ್ ನ ಐ ಆಟೋ ಫೋಕಸ್ ಗ್ರೂಪ್ ಸೆಲ್ಫಿ ಕ್ಯಾಮ್ರಾನ ಆಡ್ ಮಾಡಿದ್ದಾರೆ. ಟ್ರಸ್ಟ್ ಮೀ ಲಾಸ್ಟ್ 4 ಡೇಸ್ ಅಲ್ಲಿ ತುಂಬಾ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ನೀವು ಒಂದೊಂದೇ ಫೋಟೋಸ್ಗಳನ್ನ ನೋಡ್ಕೋಬಹುದು. ಸೊ ಡೇ ಕಂಡೀಷನ್ ತೆಗೆದಿರುವಂತಹ ಫೋಟೋಸ್ಗಳು ಈ ಹೂ ಗಿಡ ಮರ ಬಳ್ಳಿ ಏನಿದೆ ಇದು ಸ್ವಲ್ಪ ಓವರ್ ಸ್ಯಾಚುರೇಷನ್ ಅಂತ ಅನ್ಸುತ್ತೆ.
ಮತ್ತು ಕೆಲವೊಂದು ಟೈಮ್ ಇಂಡೋರ್ ಎಲ್ಲ ಬಂದಾಗ ನ್ಯಾಚುರಲ್ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಸ್ಕಿನ್ಗೆ ಬಂದ್ವಿಯಪ್ಪ ಅಂದ್ರೆ ಇದು ನಾರ್ಮಲ್ ತೆಗೆದಿರುವಂಥ ಫೋಟೋ. ಇಲ್ಲಿ ನೋಡ್ಕೋಬಹುದು ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಕೂಡ ತುಂಬಾ ಚೆನ್ನಾಗಿದೆ, ಮತ್ತು ಸ್ಕೈನೆಲ್ಲ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಇಲ್ಲೇ ಕಾಣಿಸುತ್ತೆ. ಬಟ್ ಬರ್ತಾ ಈ ವಿವೋ ಭಾರತೀಯರ ಫೇಸ್ಗೆ ಮ್ಯಾಚ್ ಆಗ್ತಿದೆ. ಚೈನೀಸ್ ತರ ಪ್ಯೂರ್ ವೈಟ್ ಯೂಸ್ ಮಾಡೋದನ್ನ ಬಿಟ್ಟು ಸ್ವಲ್ಪ ಇಲ್ಲಿ ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ ನ ತೆಗೆದು ಸ್ವಲ್ಪ ಚಿಕ್ಕ ಪುಟ್ ಮೇಕಪ್ ಮಾಡ್ತಿದೆ ಅಷ್ಟೇ. ಆದ್ರೆ ನಾನು ಈ ಫೋನಿಂದಿಗೆ ಇಂಪ್ರೆಸ್ ಆಗಿದ್ದಪ್ಪ ಅದರಿಂದ ಪೋರ್ಟ್ರೇಟ್ಸ್. ಈ ಫೋಟೋಸ್ ನೋಡ್ಕೋಬಹುದು, ಇದರಂತ ಎಡ್ಜ್ ಕಟ್ಟಿಂಗ್ ಆಗಿರಲಿ, ಡೈನಾಮಿಕ್ ರೇಂಜ್ ಆಗಿರಲಿ, ಮತ್ತು ಬ್ಲರ್ ಯಾವ ಲೆವೆಲ್ ಮಾಡ್ತಿದೆ ನೋಡ್ಕೋಬಹುದು. ಇಲ್ಲಿ 1x ಮತ್ತು 2x ಅಂತ ಎರಡು ಆಪ್ಷನ್ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಸತಿ ಜಾಸ್ತಿ ಬಯೋತಾರ್, ಸನ್ಫ್ಲೇರ್ ಇನ್ನಿತರ ಈ ಬೇರೆ ಪೋರ್ಟ್ರೇಟ್ ಎಫೆಕ್ಟ್ಸ್ ಇದನ್ನ ಕೊಟ್ಟಿಲ್ಲ, ಜಸ್ಟ್ 3 ಎಫೆಕ್ಟ್ಸ್ ಗಳಿವೆ. ಬಟ್ ಹಿಂದಿನ ಬ್ಲರ್ ಆಗಿರಲಿ ಮತ್ತು ಈ ಐಕಾನ್ಸ್ ಲೈಟ್ ನೋಡ್ಕೋಬಹುದು, ಎಡ್ಜ್ ಕಟ್ಟಿಂಗ್ ಕೂಡ ತುಂಬಾ ಪ್ಯೂರ್ ಆಗಿ ಮತ್ತು DSLR ತರನೇ ಎಫೆಕ್ಟ್ ಕೊಡುತ್ತೆ. ಸೊ ಹೀಗಾಗಿ ನನಗೆ ಇದು ಬಜೆಟ್ ಅಲ್ಲಿ ಒಂದು ಬೆಂಕಿ ಪೋರ್ಟ್ರೇಟ್ ಮತ್ತು ಒಂದು ಬೆಂಕಿ ಕ್ಯಾಮ್ರಾ ಫೋನ್ ಅಂತ ಎಲ್ಲ ಕಡೆ ನಿಮ್ಗೆ ಹೈಲೈಟ್ ಮಾಡ್ತಾ ಇದೀನಿ. ಇನ್ನು ನೈಟ್ ಅಲ್ಲಿ ಕೂಡ ಸಖತ್ ಇಮೇಜ್ ಪ್ರೊಸೆಸಿಂಗ್ ಆಗುತ್ತೆ. ಸೊ ಈ ಫೋಟೋ ನೋಡ್ಕೋಬಹುದು, ಕತ್ಲೆಯಲ್ಲಿ ತೆಗೆದಿದ್ದೀನಿ, ಬಟ್ ಇದ್ರಂತ ಬೆಳಕು ಕ್ಯಾಪ್ಚರ್ ಆಗಿರಲಿ ಮತ್ತು ಸ್ಕಿನ್ ಆಗಿರಲಿ ಜಾಸ್ತಿ ಯಾವುದೇ ನಾಯ್ಸ್ ಕೂಡ ಕಾಣಿಸಲ್ಲ. ಸೊ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ನಿಜವಾಗ್ಲೂ ಲಾಸ್ಟ್ ಇಯರ್ ಗಿಂತ ವಿವೋ V50e ತುಂಬಾ ಅಪ್ಗ್ರೇಡ್ ಆಗಿದೆ. ಸೊ ಇಲ್ಲಿ ಸೆನ್ಸರ್ಸ್ ಗಳು ಸೇಮ್ ಇದ್ರು ಕೂಡ ಒಳ್ಳೆ ಕೆಲಸ ಇದೆ. ಮತ್ತು ಕರೆಂಟ್ ಮಾರ್ಕೆಟ್ ಅಲ್ಲಿ 25, 26 ಅಥವಾ 30 ಸಾವಿರ ರೂಪಾಯಿಗೆ ಇದಕ್ಕಿಂತ ಬೆಸ್ಟ್ ಕ್ಯಾಮ್ರಾ ಫೋನ್ ನಿಮ್ಗೆ ಯಾವ್ದು ನೋಡಕ್ ಸಿಗಲ್ಲ. ಜಸ್ಟ್ ನಿಮ್ಗೆ ಇಲ್ಲೇ ಯೋಚನೆ ಮಾಡಿ, ಕರೆಂಟ್ ಮಾರ್ಕೆಟ್ ಇನ್ನು 30 ಸಾವಿರ ರೂಪಾಯಿ ಫೋನ್ ಕೂಡ ವಿವೋ ಹಳೆಯ ಕ್ಯಾಮ್ರಾ, ಹಳೆಯ ಸೆನ್ಸರ್ 1 ವರ್ಷದಿಂದ ಫೋನ್ ಕೂಡ ಕಾಂಪಿಟೇಟ್ ಮಾಡ್ತಿಲ್ಲಪ್ಪ ಅಂತಂದ್ರೆ ವಿವೋ ಕ್ಯಾಮ್ರಾದಲ್ಲಿ ಯಾವ ಲೆವೆಲ್ ಇದಾರೆ ಅಂತ. ಫ್ರಂಟ್ ಅಲ್ಲಿ ಕೂಡ ಅಷ್ಟೇ 50 ಮೆಗಾ ಪಿಕ್ಸೆಲ್ ನ ಈ ಗ್ರೂಪ್ ಸೆಲ್ಫಿ ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ. ತುಂಬಾ ಡೀಟೇಲಿಂಗ್ ಕ್ಯಾಪ್ಚರ್ ಒಂದಿಗೆ ಒಳ್ಳೆ ಕ್ವಾಲಿಟಿ ತಗೊಂಡ್ ಬರುತ್ತೆ, ಜಾಸ್ತಿ ನಾಯ್ಸ್ ಬರಲ್ಲ. ಜೊತೆಗೆ ನೈಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಸ್ಕಿನ್ ಟೋನ್ ಒಂದಿಗೆ ಒಳ್ಳೆ ಫೋಟೋಸ್ ತಗೊಂಡ್ ಬರುತ್ತೆ, ಮತ್ತು ಡೈನಾಮಿಕ್ ರೇಂಜ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಿದ್ದಾರೆ. ಹೀಗಾಗಿ ನನಗೆ ಈ ಫೋನ್ ಸ್ಟಿಲ್ ಇನ್ನು ಒಂದು ಒಳ್ಳೆ ಬಜೆಟ್ ಕ್ಯಾಮ್ರಾ ಫೋನ್ ಅಂತ ಅನಿಸ್ತಿದೆ. ಇನ್ನು ಯಾವಾಗ ಇದ್ರು ಅಂತ ವಿಡಿಯೋ ಕ್ವಾಲಿಟಿ ಹೋಗ್ತೀವಿ, ಫ್ರಂಟ್ ಮತ್ತು ರಿಯರ್ ಎರಡೂ ಕಡೆ ನಿಮಗೆ 4K 30 fps ನ ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಆಗುತ್ತೆ. ಸದ್ಯಕ್ಕೆ ಈ ರಿಯರ್ ಕ್ಯಾಮ್ರಾದಿಂದ ಶೂಟ್ ಮಾಡುವಂತ ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್, ಈ ಮೈನ್ ಅಂತ ಕೈ ನೋಡ್ತಾ ಇದ್ದೀರಾ, ಇದು ನಮ್ಮ ಗಾರ್ಡನ್ ಅಂತ ಮೈನ್ ಕೈ. ಸೊ ಇವಾಗ ವಿಡಿಯೋ ಶೂಟ್ ಕೂಡ ಎಕ್ಸಾಕ್ಟ್ಲಿ 4K 30 fps ರೆಕಾರ್ಡ್ ಆಗ್ತಿದೆ. ಸೊ ಇಲ್ಲಿ ಕಲರ್ ಸ್ಕಿನ್ ಟೋನ್ ಎಲ್ಲ ಚೆನ್ನಾಗಿದೆ, ಬಟ್ ಸ್ಟೆಬಲೈಸೇಷನ್ ನೋಡ್ತಾ ಚೆನ್ನಾಗಿಲ್ಲ. ನಾನು ಸ್ವಲ್ಪ ಮೂವ್ ಆಗ್ತೀನಿ ಇಲ್ಲ. ಎಸ್, ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಬೋದು. ಬಟ್ ಆಡಿಯೋ ಕ್ವಾಲಿಟಿ ಸಖತ್ತಾಗಿದೆ, ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ, ಲೈಟಿಂಗ್ ಕಂಡೀಷನ್ ಚೆನ್ನಾಗಿದೆ. ಬಟ್ 4K 60 fps ಒಂದಿಗೆ ಸ್ಟೆಬಲೈಸೇಷನ್ ಚೆನ್ನಾಗಿ ಇರಬೇಕಿತ್ತು. ಇನ್ ಫ್ರಂಟ್ ಅಲ್ಲಿ ಕೂಡ 4K ಸಪೋರ್ಟ್ ಆಗುತ್ತೆ. ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಇದು 4K 30 fps ರೆಕಾರ್ಡ್ ಆಗ್ತಿದೆ. ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಸ್ಕಿನ್ ಎಲ್ಲ ತುಂಬಾ ವೈಟ್ ಮಾಡ್ತಾ ಇದೆ. ಬಟ್ ಸ್ಟೆಬಲೈಸೇಷನ್ ನೋಡ್ಕೋಬಹುದು, ಮೂವ್ಮೆಂಟ್ ಕೊಟ್ಟ ತಕ್ಷಣ ಅಷ್ಟೊಂದು ಫಾಸ್ಟ್ ಆಗಿ ಮತ್ತು ಕ್ವಿಕ್ ಆಗಿ ಇದು ಸ್ಟೆಬಲ್ ಆಗ್ತಾ ಇಲ್ಲ. ಬಟ್ ಓಕೆ ಇದೆ, 4K ಇದೆ, ಇದೇ ಒಂದು ಬೆಸ್ಟ್ ಆಪ್ಷನ್. ಸೊ ಓವರ್ ಆಲ್ ಈ ಫೋನ್ ಕ್ಯಾಮ್ರಾ ಬಗ್ಗೆ ಒಂದೇ ಮಾತಾಡ್ಬೇಕಪ್ಪ ಅಂದ್ರೆ 25ರಿಂದ 30 ಸಾವಿರ ರೂಪಾಯಿ ಸ್ಟಿಲ್ ಒಂದು ಕ್ಯಾಮ್ರಾ ಫೋನ್ ಬೇಕಪ್ಪ ಅಂತಂದ್ರೆ ಇದಕ್ಕಿಂತ ಒಳ್ಳೆ ಆಪ್ಷನ್ ನಿಮಗೆ ಸದ್ಯಕ್ಕೆ ಯಾವ್ದು ನೋಡಕ್ ಸಿಗಲ್ಲ. ಇದು ಯಾವಾಗ ಈ ಫೋನ್ ಇಂತ ಬ್ಯಾಟ್ರಿಗೆ ಬರ್ತೀವಿ, ಲಾಸ್ಟ್ ಏನ್ 5500 mAh ಬ್ಯಾಟ್ರಿ ಕೊಡಿದ್ರು, ಸೇಮ್ ಆಸ್ ಇಟ್ ಈಸ್ ಅದೇ ಬ್ಯಾಟ್ರಿನ ಈ ಸತಿ ಕೂಡ ಎತ್ತಾಕಿದ್ರೆ ಒಂದು ಚಿಕ್ಕ ಅಪ್ಡೇಟ್ ಅಪ್ಪ ಅಂದ್ರೆ ಲಾಸ್ಟ್ ಇಯರ್ 80 ವ್ಯಾಟ್ ನ ಪವರ್ ಈ ಸತಿ 90 ವ್ಯಾಟ್ ನ ಪವರ್ ಇನ್ ಬಾಕ್ಸ್ ನೋಡಕ್ ಸಿಗುತ್ತೆ. ಮತ್ತು ಈ ಸ್ಮಾರ್ಟ್ ಫೋನ್ ಅಲ್ಲಿ ಬ್ಯಾಟ್ರಿ ಕನ್ಸ್ಯೂಷನ್ ಅಲ್ಲ ಅಟ್ಲೀಸ್ಟ್ 6000 mAh ಕೊಡಬೇಕಾಗಿತ್ತು. ಬಟ್ ಸೇಮ್ ಇದೇ 25,000 ರೂಪಾಯಿ ಪ್ರೈಸ್ ಅಲ್ಲಿ ಬೇರೆ ಬ್ರ್ಯಾಂಡ್ಸ್ ಗಳು 6,000, 6,500 mAh ಬ್ಯಾಟ್ರಿ ಕೊಡಬೇಕಾದ್ರೆ ವಿವೋ ಏನಕ್ಕೆ ಇಲ್ಲಿ ಅಪ್ಗ್ರೇಡ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಬಟ್ 90 ವ್ಯಾಟ್ ನ ಪವರ್ ಸೂಪರ್ ಫಾಸ್ಟ್ ಆಗಿ ಚಾರ್ಜ್ ಕೂಡ ಮಾಡುತ್ತೆ, ಮತ್ತು ಇದು ಆರಾಮಾಗಿ ಒನ್ ಡೇ ಯೂಸೇಜ್ ಅಲ್ಲಿ ನೀವು ವಿಡಿಯೋ ಮಾಡಿದ್ರು ಅಥವಾ ಫೋಟೋ ತೆಗೆದ್ರು ಕೂಡ ಒಂದ್ ದಿವಸ ಒಳ್ಳೆ ಬ್ಯಾಕಪ್ ಕೂಡ ಸಿಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್, ನಾವು ಈ ಸ್ಮಾರ್ಟ್ ಫೋನ್ಗೆ 27 ಅಥವಾ 29 ಸಾವಿರ ರೂಪಾಯಿ ವಿತ್ ಆಫರ್ ಅಂತಿಗೆಲ್ಲ ಪರ್ಚೇಸ್ ಮಾಡಬಹುದು ಅಂತ ಕೇಳ್ತಿದ್ರೆ ಅಂದ್ರೆ ಟ್ರಸ್ಟ್ ಮೀ, ಈ ಸ್ಮಾರ್ಟ್ ಫೋನ್ ನಿಜವಾಗ್ಲೂ ಈ ಲಾಸ್ಟ್ ಇಯರ್ ವಿವೋ V40e ಗಿಂತ ಹೆವಿ ಆಗಿ ತುಂಬಾ ಅಪ್ಗ್ರೇಡ್ ಏನೂ ಆಗಿಲ್ಲ. ಬಟ್ ಈ ಪ್ರೈಸ್ ಅಲ್ಲಿ ಇದಕ್ಕೆ ಕ್ಯಾಮ್ರಾ ಟಕ್ಕರ್ ಕೊಡುವಂತ ಬೇರೆ ಫೋನ್ಸ್ ಮಾರ್ಕೆಟ್ ಸದ್ಯಕ್ಕೆ ನೋಡಕ್ ಸಿಗಲ್ಲ. ಸೊ ನೀವೇನಾದ್ರೂ ಡೆಡಿಕೇಟೆಡ್ಲಿ ಬೆಸ್ಟ್ ಕ್ಯಾಮ್ರಾನೇ ಬೇಕು, ವಿವೋನೇ ಬೇಕಪ್ಪ ಅಂತಂದ್ರೆ ಎಸ್ ನಿಮ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಆದ್ರೆ ನೀವೇನಾದ್ರೂ ವ್ಯಾಲ್ಯೂ ಫಾರ್ ಮನಿ, ನನಗೆ ಒಂದು ಕ್ಯಾಮ್ರಾನು ಚೆನ್ನಾಗಿರ್ಬೇಕು, ಡಿಸೈನು ಚೆನ್ನಾಗಿರ್ಬೇಕು, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಡಿಸ್ಪ್ಲೇ ಎಲ್ಲ ಸಖತ್ತಾಗಿರ್ಬೇಕಪ್ಪ ಅಂತಂದ್ರೆ ಇನ್ನೂ ಮಾರ್ಕೆಟ್ಲಿ ಬೇಜಾನ್ ಆಪ್ಷನ್ಸ್ ಗಳಿದೆ, ಅದು ಇದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ನೋಡಕ್ ಸಿಗುತ್ತೆ. ಸೊ ಆ ಫೋನ್ಸ್ ಗಳನ್ನ ಕೂಡ ನೀವು ನೋಡ್ಕೋಬಹುದು. ಆದ್ರೆ ಆ ಫೋನ್ಸ್ ಗಳಲ್ಲಿ ಇಷ್ಟು ಬೆಸ್ಟ್ ಕ್ಯಾಮ್ರಾ ನಿಮ್ಗೆ ನೋಡಕ್ ಸಿಗಲ್ಲ. ಇದು ಡೆಡಿಕೇಟೆಡ್ಲಿ ಕ್ಯಾಮ್ರಾ ಬೇಕನ್ನೋರ್ಗೆ ಮಾತ್ರ ನಾನು ಈ ಫೋನ್ ಸಜೆಸ್ಟ್ ಮಾಡ್ತಾ ಇದೀನಿ. ಅದರ್ವೈಸ್ ಮಾರ್ಕೆಟ್ ಇದಕ್ಕಿಂತ ಬೆಸ್ಟ್ ಬೇಜಾನ್ ಅದ್ಭುತ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಅಂತೂ ಹೆವಿ ಅದ್ಭುತವಾಗಿರುವಂತಹ ಡಬಲ್ ಫಾಸ್ಟರ್ ಮತ್ತು ಡಬಲ್ ಪ್ರೋ ಇರುವಂತಹ ಫೋನ್ಸ್ ಗಳು ನೋಡಕ್ ಸಿಗುತ್ತೆ. ಹಾಗಾದ್ರೆ ನಿಮಗೆ ಏನ್ ಅನ್ಸುತ್ತೆ ನನ್ನ ಈ ವಿವೋ V50e ಪ್ರಾಮಾಣಿಕ ಬಗ್ಗೆ? ಈ ಫೋನ್ ಯಾವ ಫೋನ್ ಜೊತೆ ಕಂಪೇರ್ ಮಾಡಬೇಕು ಅಥವಾ ಬೇರೆ ಯಾವ ಫೋನ್ಸ್ ಇದಕ್ಕಿಂತ ಬೆಸ್ಟ್ ಆಗಿದ್ದಕ್ಕಾಗಡೆ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಪ್ರಾಮಾಣಿಕ ಇನ್ ಡೆಪ್ತ್ ಆನೆಸ್ಟ್ ರಿವ್ಯೂ ಜೊತೆಗೆ. ನಮಸ್ಕಾರ.